ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಎಗ್ ಕರಿನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೈಸಿಯಾಗಿ ಕೂಡ ಇದೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಒಂದು 10-15 ಮುಂಡು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಇದನ್ನ ಚಿಕ್ಕಕ್ಕೆ ರೌಂಡಾಗಿರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಈಗ ನಾನಿಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇದು ನೀವು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ತೊಗೊಳ್ಬೋದು, ಇನ್ನೊಂದು ಸ್ವಲ್ಪ, ಇಲ್ಲ ಕಡಿಮೆ ಬೇಕಂತ ಹೇಳಿದರೆ ಕಡಿಮೆ ಸುದ ತೊಗೊಳ್ಬೋದು. ಇದನ್ನು ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅನ್ನೋವರೆಗೂ ನಾವು ನೀಟಾಗಿ ಹುರ್ಕೊಳ್ಬೇಕು. ಇದು ಮತ್ತು ನಾನು ಅದನ್ನು ಸಪ್ರೇಟಾಗಿ ಏನಕ್ಕೆ ಹುರ್ಕೊಳ್ತಾ ಇದ್ದೀನಿ ಅಂದರೆ, ಅದು ನಾವು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಬೇಗನೆ ಬ್ರೌನಿಷ್ ಆಗಿಬಿಡುತ್ತೆ. ನಾವು ಒಟ್ಟಿಗೆ ಹಾಕಿದ್ರೆ ಆಮೇಲೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅದನ್ನು ನಾನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಮೊಟ್ಟೆನೂ ಬೇಯಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಮೊಟ್ಟೆ ಬೇಯಿಸ್ಕೊಂಡು ಹಾಗೆ ಅದನ್ನ ಸಿಪ್ಪೆ ಎಲ್ಲ ನೀಟಾಗಿ ನಾನು ಬಿಡಿಸ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಾವೇನು ಮಾಡ್ತೀವಿ ರೆಸಿಪಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಚಿಟಿಕೆಯಷ್ಟು ಉಪ್ಪು, ಅರಿಶಿನ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನನಗೆ ಫೋರ್ಕಲ್ಲಿ ಮೊಟ್ಟೆನ ಏನಕ್ಕೆ ಚುಚ್ಬಿಟ್ಟು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅದ್ರ ಮಸಾಲೆ ಎಲ್ಲ ಏನೇನು ಇರುತ್ತಲ್ಲ ಅದು ಮೊಟ್ಟೆ ಒಳಗಡೆ ಚೆಂದ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಇಲ್ಲ ನೀವು ಚಾಕಲಿ ಮಧ್ಯ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸುದಾ ನೀವು ಹಾಕ್ಬೋದು ನೀಟಾಗಿ. ಈಗ ನಾನು ಅದನ್ನ ಜಸ್ಟ್ ಹಾಗೇ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಹಾಗೆ ನೀವು ಜಸ್ಟ್ ಹೀಗೆ ಲಿಟ್ಲಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ನಾನು ಬೆಳ್ಳುಳ್ಳಿನ ಹೆಚ್ಕೊಂಡಿದ್ದೀನಿ, ಆ ಬೆಳ್ಳುಳ್ಳಿ ಸುದಾ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಮತ್ತು ಇದು ಏನಕ್ಕೆ ಈ ಥರ ಬಬಲ್ಸ್ ಬರ್ತಿದೆ ಅಂತ ಅಂದರೆ, ಎಣ್ಣೆಯಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಲ್ವ, ಕೊಬ್ಬರಿ ಎಣ್ಣೆ ನೀವು ಯಾವುದಕ್ಕೆ ಯೂಸ್ ಮಾಡಿದ್ರು ಈ ಥರ ಹೀಗೆ ಬಬಲ್ಸ್ ಬರುತ್ತೆ. ನಾರ್ಮಲ್ ನಾವು ಸನ್ಪ್ಯೂರ್ ಆಯಿಲ್ ಹಾಕ್ತೀವಿ ಅಂದರೆ ಈ ಥರ ಏನೂ ಬರೋಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು 2 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಉದ್ದುದಕ್ಕಾದ್ರೂ ಹೆಚ್ಕೊಳ್ಬೋದು, ನೋ ಪ್ರಾಬ್ಲಮ್. ಮತ್ತು ಈಗ ನಾನಿಲ್ಲಿ ಒಂದು 2-3 ಟೊಮೊಟೊನ ನಾನು ಆಡಿಸ್ಕೊಂಡಿದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನ ಪೇಸ್ಟ್ ಮಾಡಿಕೊಂಡು ಅದೇನಿರುತ್ತಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಲ್ಲ ಅದರೊಳಗಡೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಅದು ಚೆಂದ ಹಸಿ ವಾಸನೆ ಹೋಗೋ ತನಕ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಾವು ಅದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ಕಡೆ ಈಗ ನಾವು ಮೆಣಸು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಅದನ್ನು ನಾನು ಜಾರೊಳಗಡೆ ಹಾಕ್ಕೊಂಡು ನಾನು ಅದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರ್ ಏನಕ್ಕೆ ಅಂತಲೂ ಸುದಾ ಹೇಳ್ತೀನಿ ಆಮೇಲೆ, ಏನಕ್ಕೆ ಇಷ್ಟೊಂದು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈಗ ಇದನ್ನ ನಾವು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಪೌಡರ್ ಆಗಿದ್ದರೆ ಸಾಕು. ಹೆವಿ ನುಣ್ಣಗೆ ಆಡ್ಸೋಕ್ಕೆ ಹೋಗಬೇಡಿ. ಈಗ ಈ ಕಡೆ ಹಸಿ ವಾಸನೆ ಎಲ್ಲ ಹೋಗಿದೆ, ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಹೇಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಹಾಗೆ ಬಿಟ್ಟಿದೆ ಅಂತ ಹೇಳಿದ್ರೆ ಟೊಮೊಟೊ ನಾವೇನು ಹಾಕಿದ್ವಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ. ಈಗ ನಾನು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಅರಿಶಿನಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ 1/4 ಚಮಚದಷ್ಟು ಮೆಣಸು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗಾಗಲೇ ನಾನು ಪೌಡರ್ ಮಾಡ್ಕೊಂಡಿದ್ದಲ್ವ, ಅದನ್ನು ನಾನು 2 ಸ್ಪೂನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಗಂಟು ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಸಾಲೆ ಜಾಸ್ತಿ ಹಾಕಿರೋದ್ರಿಂದ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಸಾಲೆ ಎಲ್ಲ ಬೇಯಬೇಕು. ಎಲ್ಲ ನಾವು ಮಸಾಲೆ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಬೇಯಬೇಕು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನೀಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಮಿಕ್ಕಿದ ಪೌಡರ್ ಇದೆಯಲ್ಲ ಅದನ್ನ ನಾವು ಎತ್ತಿಟ್ಕೊಳ್ಬೋದು. ಆಗ ಜಾಸ್ತಿ ಮಾಡಿ ಪೌಡರ್ನ ಎತ್ತಿಟ್ಕೊಂಡ್ರೆ ಇನ್ಯಾವಾಗಾದರೂ ಈ ಥರ ಎಗ್ ಕರಿ ಇಲ್ಲ ಚಿಕನ್ ಕರಿ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದನ್ನ ನಾವು 1 ತಿಂಗಳು 1.5 ತಿಂಗಳು ನಾವು ಫ್ರಿಡ್ಜಲ್ಲಿ ಕಂಟೈನರಲ್ಲಿ ಎತ್ತಿಟ್ಕೊಳ್ಬೋದು. ಈಗ ನಾನು 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕರಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು.
ಈಗ ಮೊಟ್ಟೆ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಈಗ ಅದನ್ನ ಒಂದೊಂದನ್ನೇ ನಾನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಅದನ್ನು ನೀವು ಸೌಟ್ ಇರುತ್ತಲ್ಲ, ಅದರಲ್ಲಿ ಸ್ಪೂನ್ ಇರುತ್ತಲ್ಲ, ಅದ್ರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಹೀಗೆ ಚಂದ, ಈಗ ಬಟ್ಟೆ ಏನಾದರೂ ಇದ್ದರೆ ಇಟ್ಕೊಳ್ಳೋಕ್ಕೆ ಪಾತ್ರನ ಅದರಲ್ಲಿ ಹೀಗೆ ಜಸ್ಟ್ ಟರ್ನ್ ಮಾಡಿ ಸಾಕು. ಈಗ ಇದನ್ನು ನಾವು ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ನಾವು ಚಂದ ಬೇಯಿಸ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಮಸಾಲೆ ಏನೇನು ಇದೆಯಲ್ಲ ಅದೆಲ್ಲ ನೀಟಾಗಿ ಮೊಟ್ಟೆಗೆ ಹಿಡೀಲಿ ಅಂತ ಅಷ್ಟೇ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿತ್ತಂತ. ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಟೇಸ್ಟ್ ಅಂತೂ ಮಸ್ತಾಗಿತ್ತಂತಲೇ ಹೇಳ್ಬೋದು. ಇದನ್ನು ನಾವು ಪರೋಟ, ರೋಟಿ, ಚಪಾತಿ, ಬಟರ್ ನಾನ್ ಯಾವುದಕ್ಕಾದರೂ ತಿನ್ಬೋದು. ಅನ್ನಕ್ಕೂ ಸುಧಾ ಕಲಿಸ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ನೀವು ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ವೀಡಿಯೋ ಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ವೀಡಿಯೋನ ನಿಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಾಯ್.